ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಂದು ಸ್ಮಾರ್ಟ್ ಟ್ರಿಕ್ ತಿಳಿಸಲಿದ್ದೇನೆ. ಇದರಿಂದ ನಿಮ್ಮ ಇಎಂಐ ಶೂನ್ಯ ಆಗಬಹುದು. ಒಂದು ವೇಳೆ ನೀವು ಬೈಕ್, ಮನೆ ಅಥವಾ ಫೋನ್ಗಾಗಿ ಸಾಲ ತೆಗೆದುಕೊಂಡಿದ್ದೀರಿ ಮತ್ತು ಪ್ರತಿ ತಿಂಗಳು ಇಎಂಐ ಕಟ್ಟುವುದರಿಂದ ಬೇಸತ್ತಿದ್ದೀರಾ, ಹಾಗಾದರೆ ಈ ಟ್ರಿಕ್ ನಿಮಗಾಗಿಯೇ. ಇದು ಹೇಗೆ ಸಾಧ್ಯ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಎಂಐ ಎಂದರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಅಂದರೆ ಸಾಲದ ಮೇಲಿನ ಮಾಸಿಕ ಕಂತು. ಉದಾಹರಣೆಗೆ, ನೀವು 5 ಲಕ್ಷದ ಸಾಲವನ್ನ ಮನೆಗಾಗಿ ತೆಗೆದುಕೊಂಡಿದ್ದೀರಿ ಎಂದಿಟ್ಟುಕೊಳ್ಳಿ. ಶೇಕಡ 10 ಬಡ್ಡಿ ದರದಲ್ಲಿ ನೀವು ಪ್ರತಿ ತಿಂಗಳು ಸುಮಾರು 10,000 ರೂಪಾಯಿ ಕಟ್ಟಬೇಕಾಗುತ್ತದೆ. ಇದು 10 ವರ್ಷಗಳ ಒಪ್ಪಂದವಾದರೆ ಒಟ್ಟು 12 ಲಕ್ಷ ರೂಪಾಯಿ ಕಟ್ಟುವಿರಿ, ಅದರಲ್ಲಿ 7 ಲಕ್ಷ ರೂಪಾಯಿ ಬಡ್ಡಿಯಾಗಿರುತ್ತದೆ. ಇದು ದೊಡ್ಡ ಹೊರೆಯಾಗುತ್ತದೆ, ಸರಿಯಾ? ಇನ್ನೊಂದು ಉದಾಹರಣೆ, 50,000 ರೂಪಾಯಿ ಸಾಲ ಫೋನ್ಗಾಗಿ ತೆಗೆದುಕೊಂಡರೆ ಶೇಕಡ 15 ಬಡ್ಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಇಎಂಐ ಕಟ್ಟಬೇಕು. ಇದು ನಿಮ್ಮ ಮಾಸಿಕ ಬಜೆಟ್ ಮೇಲೆ ಒತ್ತಡ ಹಾಕುತ್ತದೆ. ಹಾಗಾದರೆ ಈ ಇಎಂಐಯನ್ನ ಶೂನ್ಯ ಮಾಡುವುದು ಹೇಗೆ? ಒಂದು ಸರಳ ಟ್ರಿಕ್ ಇದೆ. ಇದನ್ನ 3 ಸ್ಟೆಪ್ಗಳಲ್ಲಿ ಮಾಡಬಹುದು. ಈ ಟ್ರಿಕ್ ಏನೆಂದರೆ, ಸಾಲವನ್ನ ಮೊದಲೇ ತೀರಿಸಿ ಅಥವಾ ರೀಫೈನಾನ್ಸ್ ಮಾಡಿ. ಇದರಿಂದ ನಿಮ್ಮ ಇಎಂಐ ಕಡಿಮೆಯಾಗುತ್ತದೆ ಅಥವಾ ಸಂಪೂರ್ಣ ಶೂನ್ಯ ಆಗಬಹುದು. ಇದನ್ನ 3 ಸ್ಟೆಪ್ಗಳಲ್ಲಿ ವಿವರಿಸುತ್ತೇವೆ. ಮೊದಲಿಗೆ, ನಿಮ್ಮ ಸಾಲದ ಬಡ್ಡಿ ದರ ಎಷ್ಟು ಎಂದು ನೋಡಿ. ಬಹಳಷ್ಟು ಜನ ಈ ಸಣ್ಣ ವಿಷಯಕ್ಕೆ ಗಮನ ಕೊಡುವುದಿಲ್ಲ. ಉದಾಹರಣೆಗೆ, ನೀವು 5 ಲಕ್ಷ ರೂಪಾಯಿ ಸಾಲವನ್ನ ಶೇಕಡ 12 ಬಡ್ಡಿಯಲ್ಲಿ ತೆಗೆದುಕೊಂಡಿದ್ದೀರಿ ಎಂದಿಟ್ಟುಕೊಳ್ಳಿ. ಆದರೆ ಮಾರುಕಟ್ಟೆಯಲ್ಲಿ ಇದೇ ಸಾಲ ಶೇಕಡ 8 ಬಡ್ಡಿಯಲ್ಲಿ ಸಿಗುತ್ತದೆ. ಈ ಸಾಲವನ್ನ ರೀಫೈನಾನ್ಸ್ ಮಾಡಿ ಹೊಸ ಬ್ಯಾಂಕ್ಗೆ ಶೇಕಡ 8 ಬಡ್ಡಿಗೆ ಬದಲಾಯಿಸಿದರೆ ನಿಮ್ಮ ಮಾಸಿಕ ಇಎಂಐ ಕಡಿಮೆಯಾಗುತ್ತದೆ. ಒಂದು ಸರಳ ಲೆಕ್ಕ ಹಾಕಿದರೆ, ಶೇಕಡ 12 ಬಡ್ಡಿಯಲ್ಲಿ 5 ಲಕ್ಷ ರೂಪಾಯಿ ಸಾಲಕ್ಕೆ 10 ವರ್ಷಗಳಲ್ಲಿ 7 ಲಕ್ಷ ರೂಪಾಯಿ ಬಡ್ಡಿ ಕಟ್ಟುತ್ತೀರಿ. ಆದರೆ ಶೇಕಡ 8 ಬಡ್ಡಿಗೆ ಬದಲಾಯಿಸಿದರೆ ಕೇವಲ 4 ರೂಪಾಯಿ. 8 ಲಕ್ಷ ಬಡ್ಡಿ ಕಟ್ಟುತ್ತೀರಿ. ಅಂದರೆ 2,20,000 ಉಳಿತಾಯ ಆಗುತ್ತದೆ. ಎರಡನೇ ಸ್ಟೆಪ್ ಏನೆಂದರೆ, ನಿಮಗೆ ಬೋನಸ್ ಅಥವಾ ಹೆಚ್ಚುವರಿ ಆದಾಯ ಬಂದಾಗ ಅದನ್ನ ಸಾಲ ತೀರಿಸಲು ಬಳಸಿ. ಉದಾಹರಣೆಗೆ, ದೀಪಾವಳಿಗೆ 50,000 ರೂಪಾಯಿ ಬೋನಸ್ ಸಿಕ್ಕಿತು ಎಂದಿಟ್ಟುಕೊಳ್ಳಿ. ಈ ಹಣವನ್ನ ಹೊಸ ಫೋನ್ ಖರೀದಿಗೆ ಬಳಸುವ ಬದಲು ನಿಮ್ಮ ಸಾಲದ ಮುಖ್ಯ ಮೊತ್ತಕ್ಕೆ ಸೇರಿಸಿ. 5 ಲಕ್ಷ ರೂಪಾಯಿ ಸಾಲದ ಮೇಲೆ 50,000 ರೂಪಾಯಿ ಪಾವತಿ ಮಾಡಿದರೆ ನಿಮ್ಮ ಬಾಕಿ ಮೊತ್ತ 4,50,000 ಇಳಿಯುತ್ತದೆ. ಇದರಿಂದ ಬಡ್ಡಿ ಕಡಿಮೆಯಾಗುತ್ತದೆ ಮತ್ತು ಇಎಂಐ ಅವಧಿ ಕೂಡ ಕಡಿಮೆಯಾಗುತ್ತದೆ. ಇದನ್ನ ಪ್ರತಿ ವರ್ಷ ಮಾಡಿದರೆ ನಿಮ್ಮ ಸಾಲ ಬೇಗ ತೀರುತ್ತದೆ. ಒಂದು ವೇಳೆ ನೀವು ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನ ಉಳಿಸಿ ಹೆಚ್ಚುವರಿ ಪಾವತಿ ಮಾಡಿದರೂ ಸಾಕು. ಉದಾಹರಣೆಗೆ, ತಿಂಗಳಿಗೆ 5,000 ರೂಪಾಯಿ ಹೆಚ್ಚುವರಿ ಪಾವತಿ ಮಾಡಿದರೆ 10 ವರ್ಷಗಳ ಸಾಲ 7 ವರ್ಷದಲ್ಲಿ ಮುಗಿಯಬಹುದು. ಮೂರನೇ ಸ್ಟೆಪ್ ಏನೆಂದರೆ, ಸಣ್ಣ ಸಾಲಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಸಾಲವಾಗಿ ಮಾಡಿ. ಬಹಳಷ್ಟು ಜನ ಬೇರೆ ಬೇರೆ ಸಾಲ ತೆಗೆದುಕೊಂಡಿರುತ್ತಾರೆ. ಒಂದು ಬೈಕ್ಗಾಗಿ 1 ಲಕ್ಷ ರೂಪಾಯಿ, ಒಂದು ಫೋನ್ಗಾಗಿ 50,000 ರೂಪಾಯಿ, ಇನ್ನೊಂದು ವೈಯಕ್ತಿಕ ಸಾಲವಾಗಿ 2 ಲಕ್ಷ ರೂಪಾಯಿ. ಇವೆಲ್ಲಕ್ಕೂ ಬೇರೆ ಬೇರೆ ಬಡ್ಡಿ ದರ ಮತ್ತು ಇಎಂಐ ಇರುತ್ತದೆ. ಇವೆಲ್ಲವನ್ನ ಒಂದೇ ಸಾಲವಾಗಿ ಸೇರಿಸಿ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಸಾಲವಾಗಿ ಮಾಡಿ. ಉದಾಹರಣೆಗೆ, ನೀವು 3 ಸಾಲಗಳಿಗೆ ಪ್ರತಿ ತಿಂಗಳು 15,000 ರೂಪಾಯಿ ಇಎಂಐ ಕಟ್ಟುತ್ತಿದ್ದರೆ ಅವೆಲ್ಲವನ್ನ ಒಂದೇ ಸಾಲವಾಗಿ ಮಾಡಿದರೆ ಒಟ್ಟು ಇಎಂಐ 10,000 ರೂಪಾಯಿಗೆ ಇಳಿಯಬಹುದು. ಇದರಿಂದ ನಿಮ್ಮ ಮಾಸಿಕ ಒತ್ತಡ ಕಡಿಮೆಯಾಗುತ್ತದೆ. ಈ ರೀತಿ ಮಾಡಿದರೆ ನಿಮ್ಮ ಇಎಂಐ ಒಂದು ದಿನ ಸಂಪೂರ್ಣ ಶೂನ್ಯಕ್ಕೆ ಇಳಿಯಬಹುದು. ಎಚ್ಚರಿಕೆ ಮತ್ತು ಪ್ರಯೋಜನಗಳು. ಈ ಟ್ರಿಕ್ ಬಳಸುವಾಗ ಕೆಲವು ಎಚ್ಚರಿಕೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ರೀಫೈನಾನ್ಸ್ ಮಾಡುವಾಗ ಹೊಸ ಸಾಲದ ಷರತ್ತುಗಳನ್ನ ಚೆನ್ನಾಗಿ ಓದಿ. ಕೆಲವೊಮ್ಮೆ ಹೊಸ ಸಾಲದಲ್ಲಿ ಗುಪ್ತ ಶುಲ್ಕಗಳು ಅಥವಾ ಪೆನಾಲ್ಟಿ ಇರಬಹುದು. ಉದಾಹರಣೆಗೆ, ಹೊಸ ಬ್ಯಾಂಕ್ ರೀಫೈನಾನ್ಸ್ ಮಾಡುವಾಗ ಪ್ರೊಸೆಸಿಂಗ್ ಫೀ ತೆಗೆದುಕೊಳ್ಳಬಹುದು. ಆದ್ದರಿಂದ ಎಲ್ಲವನ್ನ ಚೆಕ್ ಮಾಡಿ. ಎರಡನೆಯದಾಗಿ, ಸಾಲ ತೀರಿಸಲು ಎಲ್ಲ ಉಳಿತಾಯ ಬಳಸಬೇಡಿ. ಸ್ವಲ್ಪ ತುರ್ತು ಫಂಡ್ ಇಟ್ಟುಕೊಳ್ಳಿ. ಒಂದು ವೇಳೆ ನೀವು ಎಲ್ಲ ಹಣವನ್ನ ಸಾಲಕ್ಕೆ ಹಾಕಿದರೆ ತುರ್ತು ಪರಿಸ್ಥಿತಿಯಲ್ಲಿ, ಉದಾಹರಣೆಗೆ ವೈದ್ಯಕೀಯ ಖರ್ಚು, ನೀವು ಮತ್ತೆ ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ 6 ತಿಂಗಳ ಮಾಸಿಕ ಖರ್ಚಿಗೆ ಸಮನಾದ ತುರ್ತು ಫಂಡ್ ಇರಲಿ. ಈ ಟ್ರಿಕ್ನ ಪ್ರಯೋಜನ ಏನೆಂದರೆ, ನೀವು ಸಾಲದ ಹೊರೆಯಿಂದ ಬೇಗ ಮುಕ್ತರಾಗಬಹುದು. ಉದಾಹರಣೆಗೆ, 5 ಲಕ್ಷ ರೂಪಾಯಿ ಸಾಲದ ಮೇಲೆ ಈ ಟ್ರಿಕ್ ಬಳಸಿ 1 ಲಕ್ಷ ರೂಪಾಯಿ ಬಡ್ಡಿ ಉಳಿಸಬಹುದು. ಇದರಿಂದ ನೀವು ಆ ಹಣವನ್ನ ಮತ್ತೊಂದು ಒಳ್ಳೆಯ ಹೂಡಿಕೆಗೆ ಬಳಸಬಹುದು. ಉದಾಹರಣೆಗೆ, ಮಕ್ಕಳ ಶಿಕ್ಷಣಕ್ಕೆ ಅಥವಾ ಒಂದು ಒಳ್ಳೆಯ ರಜೆಗೆ.
ಸಾಲದ ಒತ್ತಡ ಇಲ್ಲದ ಜೀವನ ನಿಜಕ್ಕೂ ಸಂತೋಷದಾಯಕವಾಗಿರುತ್ತದೆ. ಈ ಟ್ರಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದನ್ನ ಟ್ರೈ ಮಾಡಲು ಯೋಚಿಸುತ್ತೀರಾ? ಅಥವಾ ನೀವು ಬೇರೆ ಯಾವುದಾದರೂ ರೀತಿಯಲ್ಲಿ ಇಎಂಐ ಕಡಿಮೆ ಮಾಡಿದ್ದೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ತರುತ್ತೇನೆ. ಯಾವ ವಿಷಯ ಎಂದು ಊಹಿಸಲು ಟ್ರೈ ಮಾಡಿ. ಮತ್ತೆ ಸಿಗುವವರೆಗೆ ಧನ್ಯವಾದಗಳು.